ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನು ವ್ಲಾಗ್ಸ್. ಫ್ರೆಂಡ್ಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಹೇಳ್ತೀನಿ. ಮೇಯ್ನಾಗಿ ಗೃಹಿಣಿಯರು ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಯಾಕಂತಂದರೆ ಈ ಒಂದು 3 ಡೇಸ್ ಹಿಂದೆ ನಿಮಗೆ ನಿಮ್ಮ ಅಕೌಂಟಿಗೆ ಏನು ಒಂದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಜಮಾ ಆಯಿತು. ಹಾಗಾಗಿ ಎಲ್ಲರೂ ಕೂಡ ಖುಷಿಯಿಂದ ಇದ್ದೀರಾ ಅಂತ ಅನ್ಕೋತೀನಿ. ಇನ್ನು ನಮಗೆ ಇಲ್ಲಿ ಜಮಾ ಆಗಿರೋ ಅಮೌಂಟು 16ನೇ ಕಂತಿನ ಅಮೌಂಟ್ ಆಗಿರುತ್ತೆ. ಹಾಗಾಗಿ ನಮ್ಗೆ ಇನ್ನೂ 17, 18ರ ಕಂತಿನ ಅಮೌಂಟು ಬರಬೇಕಾಗಿದೆ. ಹಾಗಾಗಿ ಒಟ್ಟಿಗೆ ನಮಗೆ 16, 17ನೇ ಕಂತಿನ ಅಮೌಂಟು 4,000 ಅಮೌಂಟ್ ಬರುತ್ತೆ ಅಂತ ಹೇಳಿದರು. ಅದಾದಮೇಲೆ ಸ್ವಲ್ಪ ದಿನಗಳ ಗ್ಯಾಪ್ ನಂತರ 16, 17, 18ರ ಕಂತಿನ ಅಮೌಂಟು ಅಂತ ಅಂದರೆ 6,000 ಒಟ್ಟಿಗೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಲೂ ಕೂಡ ಹೇಳಿದರು. ಬಟ್ ಇವಾಗ ಆ ರೀತಿ ಆಗಿಲ್ಲ. ನಮಗೆ ಬಂದಿರೋದು 16ನೇ ಕಂತಿನ 2,000 ಅಮೌಂಟ್ ಅಷ್ಟೇ. ಹಾಗಾಗಿ ಇವಾಗ 17ನೇ ಕಂತಿನ ಅಮೌಂಟು ಯಾವಾಗ ಬರುತ್ತೆ ಅಂತೆಲ್ಲ ನಿಮಗೂ ಕೂಡ ಡೌಟ್ಸ್ ಇದೆ. ನಾನು ತಿಳ್ಕೊಂಡಿರೋ ಪ್ರಕಾರ ಕೆಲವೊಂದು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಮಗೆ ಮೊನ್ನೆ ಅಷ್ಟೇ ಅಂದರೆ ಈಗ ಒಂದು 3 ಡೇಸ್ ಬ್ಯಾಕ್ ನಮಗೆ ಒಂದು 16ನೇ ಕಂತಿನ ಅಮೌಂಟು ಬಂತು 2,000. ಹಾಗಾಗಿ ನಮಗೆ ಇನ್ನು ನೆಕ್ಸ್ಟ್ ದಿನಗಳಲ್ಲಿ ಅಂದರೆ ಇನ್ನೊಂದು 4-5 ದಿನಗಳಲ್ಲಿ 17ನೇ ಕಂತಿನ 2,000 ಅಮೌಂಟು ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಅವರು ಒಂದು 4-5 ದಿನ ಹೇಳ್ತಾರೆ, ಬಟ್ ನಮಗೆ ಬರೋದು ಒಂದು ವಾರ ಬಿಟ್ಟೇನೆ. ಹಾಗಾಗಿ ಯಾರು ಕೂಡ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. 17ನೇ ಕಂತಿನ ಅಮೌಂಟು ಕೂಡ ಇನ್ನೊಂದು 3-4 ಡೇಸಲ್ಲಿ ನಮ್ಮ ಖಾತೆಗೆ ಜಮಾ ಆಗುತ್ತೆ. ಇನ್ನು ಫ್ರೆಂಡ್ಸ್, ಸುಮಾರಷ್ಟು ಜನ ತಿಳ್ಕೊಂಡಿದ್ರೆ, ನಾನು ಕೂಡ ಹಾಗೇನೆ ತಿಳ್ಕೊಂಡಿದ್ದೆ. ಅಂತ ಅಂದರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಮಗೆ ಅಮೌಂಟು ಹಿಂದೆ ಮುಂದೆ ಬೇಗ ಬರುತ್ತೆ, ಇನ್ನು ಬೇರೆ ಟೈಮ್ಗಳಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ, ಒಂದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟನ್ನು ನಮಗೆ ತಲುಪಿಸಲ್ಲ. ಹಾಗಾಗಿ ಆ ರೀತಿ ನಾನು ಸುಮಾರಷ್ಟು ಕನ್ಫ್ಯೂಷನ್ಸಲ್ಲಿದ್ದೆ. ಹಾಗಾಗಿ ಕೆಲವೊಂದು ನ್ಯೂಸ್ಗಳನ್ನ ನೋಡಿದಾಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಮಾತನ್ನು ಹೇಳಿದ್ದಾರೆ. ಅಂತ ಅಂದರೆ ನಮ್ಮ ಸರ್ಕಾರ ಇರೋವರೆಗೂ ಅಂದರೆ 5 ವರ್ಷ ನಮ್ಮ ಸರ್ಕಾರ ಏನಿರುತ್ತೆ ಅಲ್ಲಿವರೆಗೂ ನಾವು ಒಂದು ಗೃಹಲಕ್ಷ್ಮಿ ಯೋಜನೆಯ ಎಲ್ಲೂ ಕೂಡ ನಿಲ್ಲಿಸಲ್ಲ. ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆಯ ಒಂದು ಅಮೌಂಟು ಅಂತ ಅಂದರೆ ನಮ್ಮ ಖಾತೆಗೆ ಏನು ಒಂದು ಅಮೌಂಟು ಜಮಾ ಆಗುತ್ತೆ ಅದು ಎಲ್ಲೂ ಕೂಡ ಸ್ಟಾಪ್ ಆಗಲ್ಲ. ಹಾಗಾಗಿ ನಾವು ಈಗ 16ನೇ ಕಂತಿನ ಅಮೌಂಟ್ನ ಹಾಕಿದ್ದೀವಿ. ಇನ್ನು 17ನೇ ಕಂತಿನ ಅಮೌಂಟ್ ನೆಕ್ಸ್ಟ್ ದಿನಗಳಲ್ಲಿ ಬರುತ್ತೆ ಅಂತ ಅಂದರೆ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಡೌಟ್ ಬೇಡ. ಪ್ರತಿ ತಿಂಗಳು ನಿಮಗೆ ನಿಮ್ಮ ಖಾತೆಗೆ ಅಮೌಂಟು ಜಮಾ ಆಗುತ್ತೆ. ನಾವು ಕೂಡ ನಮ್ಮ ಸರ್ಕಾರ ಇರೋವರೆಗೂ ಕೂಡ ಗೃಹಲಕ್ಷ್ಮಿಯರಿಗೆ ಯಾವುದೇ ರೀತಿಯ ಮೋಸನ ಮಾಡಲ್ಲ. ಮತ್ತು ಬೇರೆ ಏನು ಯೋಜನೆಗಳನ್ನ ಇಟ್ಕೊಂಡಿದ್ದೀವಿ ಆ ಯೋಜನೆಗಳೆಲ್ಲ ಖಂಡಿತವಾಗಿಯೂ ನೆರವೇರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ನಾನು ಕೂಡ ಕೆಲವೊಂದು ಡೌಟ್ಸ್ಗಳಿತ್ತು, ಅದನ್ನು ಕೂಡ ಕ್ಲಿಯರ್ ಮಾಡಿಕೊಂಡು ನಿಮಗೂ ಕೂಡ ಕ್ಲಿಯರ್ ಮಾಡೋಣ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನು ಅಕ್ಕಿ ದುಡ್ಡು ಬರಲ್ಲ. ಅಕ್ಕಿ ದುಡ್ಡಿನ ಬದಲಿಗೆ ನಮಗೆ ಪ್ರತಿ ತಿಂಗಳು ಎಕ್ಸ್ಟ್ರಾ 5 kg ಅಕ್ಕಿ ಬರುತ್ತೆ ಅಂತ ಹೇಳಿದರು. ಅದು ಕೂಡ ಫೆಬ್ರವರಿಯಿಂದನೇ ಬರಬೇಕಿತ್ತು, ಅಂದರೆ ಲಾಸ್ಟ್ ಮಂತಿಂದನೇ ಬರಬೇಕಿತ್ತು. ಈಗ ಆಗಲೇ ಮಾರ್ಚ್ ಕೂಡ ಸ್ಟಾರ್ಟ್ ಆಗೋಯಿತು. ಅದು ಕೂಡ ಬರುತ್ತಂತೆ, ಅಂದರೆ ಫೆಬ್ರವರಿದು ಮತ್ತು ಮಾರ್ಚಿದು 2 ಸೇರಿಸಿ ಈ ಮಂತಿಂದ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಅದು ಯಾವಾಗ ಬರುತ್ತೆ ಏನೂ ಗೊತ್ತಿಲ್ಲ. ಅದೇನಾದರೂ ಬಂತು ಅಂದಾಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ, ಇನ್ನು ಫ್ರೆಂಡ್ಸ್ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ಕೊತಾ ಇದ್ದೀನಿ. ಯಾರೆಲ್ಲ ಗೃಹಿಣಿಯರು ನಿಮ್ಗೆ 2,000 ಅಮೌಂಟ್ ಬಂತು, ಅವರು ನಮಗೂ ಅಮೌಂಟ್ ಬಂದಿದೆ ಈ ಮಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನನಗೂ ಕೂಡ ಅಮೌಂಟ್ ಬಂದಿದೆ, ನಾನು ಕೂಡ ಖುಷಿಯಾಗಿದ್ದೀನಿ.